ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಧನಸ್ಸು ರಾಶಿಯವರ ಮೇ ತಿಂಗಳ 2026ನೇ ವರ್ಷದ ಮಾಸ ಭವಿಷ್ಯ ಹೇಗಿರುತ್ತೆ? ಈ ಧನಸ್ಸು ರಾಶಿಯವರಿಗೆ ಜೀವನದಲ್ಲಿ ಒಂದು ದೊಡ್ಡ ತಿರುವು ತರಬಹುದಾದಂತಹ ತಿಂಗಳು ಅಂತ ಹೇಳಿದರೆ ತಪ್ಪಾಗಲ್ಲ. ನೀವು ಕಾಯುತ್ತಿದ್ದ ಅದೃಷ್ಟ ಈ ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ. ಆದರೆ ಜಾಗ್ರತೆಯಿಂದ ಇರಬೇಕು. ಒಂದು ಸಣ್ಣ ತಪ್ಪು ನಿಮ್ಮ ಒಂದು ದೊಡ್ಡ ಅವಕಾಶವನ್ನು ಕಸಿದುಕೊಳ್ಳಬಹುದು. ಹಾಗಾದರೆ ಈ ತಿಂಗಳಲ್ಲಿ ಯಾವ ದಿನಗಳು ನಿಮಗೆ ಲಾಭನ ಕೊಡುತ್ತೆ, ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ಧನಸ್ಸು ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರನ ನಂಬೋದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮೇ ತಿಂಗಳ 2026ನೇ ವರ್ಷದ ಗ್ರಹಗಳ ಬದಲಾವಣೆ ಈ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋದಾದರೆ, ಮೇ ತಿಂಗಳಲ್ಲಿ ಮುಖ್ಯವಾಗಿ ಗುರುಗ್ರಹ ನಿಮ್ಮ ರಾಶಿಗೆ ಅನುಕೂಲಕರವಾದಂತಹ ಸ್ಥಾನದಲ್ಲಿ ಇದ್ದಾರೆ. ಇನ್ನು ಶನಿ ಗ್ರಹ ನಿಮ್ಮ ರಾಶಿಗೆ ಸ್ವಲ್ಪ ಒತ್ತಡ ನೀಡುವಂತಹ ಸ್ಥಿತಿಯಲ್ಲಿದೆ. ಇನ್ನು ಮಂಗಳ ಗ್ರಹ ಎನರ್ಜಿ ಅನ್ನೋದನ್ನು ನಿಮ್ಮ ರಾಶಿಗೆ ಕೊಡ್ತಿದ್ದಾರೆ. ಆದರೆ ಕೋಪನೂ ಕೂಡ ನಿಮಗೆ ಈ ಸಮಯದಲ್ಲಿ ಹೆಚ್ಚಿಸಬಹುದು. ಇದರ ಪರಿಣಾಮವಾಗಿ ಕೆಲಸದ ಬೆಳವಣಿಗೆಯಲ್ಲಿ ನಿಮಗೆ ತೊಂದರೆಗಳಾಗಬಹುದು, ಮನಸ್ಸಿನಲ್ಲಿ ಗೊಂದಲಗಳು ಕೂಡ ಆಗಬಹುದು. ಇನ್ನು ಉದ್ಯೋಗ ಮತ್ತು ವ್ಯವಹಾರ ಈ ತಿಂಗಳಲ್ಲಿ ಹೇಗಿರುತ್ತೆ ಅಂತ ನೋಡೋದಾದರೆ, ಈ ಧನಸ್ಸು ರಾಶಿಯವರಿಗೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಬರುತ್ತೆ. ಪ್ರಮೋಷನ್ ಅಥವಾ ಸ್ಯಾಲ್ರಿ ಹೈಕ್ ಆಗುವಂತಹ ಸಾಧ್ಯತೆ ಇದೆ. ಬಿಸ್ನೆಸ್ ಮಾಡುವವರಿಗೆ ಹೊಸ ಡೀಲ್ ಕೂಡ ಸಿಗಬಹುದು. ಆದರೆ ಆಫೀಸು, ಪೊಲಿಟಿಕ್ಸು ಅಂಥವರು ಜಾಗ್ರತೆಯಿಂದ ಇರಬೇಕಾಗತ್ತೆ. ಸಹೋದ್ಯೋಗಿಗಳ ಮೇಲೆ ಹೆಚ್ಚು ನಂಬಿಕೆ ಅನ್ನೋದನ್ನ ಇಟ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಶನಿವಾರ ಹನುಮಾನ್ ಪೂಜೆ ಮಾಡಿದರೆ ಲಾಭವಾಗಿರುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಈ ರಾಶಿಯವರಿಗೆ ಮೇ ತಿಂಗಳಲ್ಲಿ ಹೇಗಿರುತ್ತೆ ಅಂತ ನೋಡೋದಾದರೆ, ಹಣದ ಹರಿವು ಚೆನ್ನಾಗಿರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇನ್ಕಮ್ ಕೂಡ ಬರುವಂತಹ ಸಾಧ್ಯತೆ ಇದೆ. ಆದರೆ ಅನ್ನೆಸೆಸರಿ ಖರ್ಚು ಹೆಚ್ಚಾಗಬಹುದು. ಇನ್ನು ಸಲಹೆ ಏನು ಕೊಡಬಹುದು ಅಂತ ನೋಡೋದಾದರೆ, ಹೂಡಿಕೆ ಮಾಡಬೇಕಾದ್ರೆ 2 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಗೋಲ್ಡ್ ಅಥವಾ ಲ್ಯಾಂಡ್ ಇನ್ವೆಸ್ಟ್ಮೆಂಟು ಒಳ್ಳೆಯದು. ಅಂದರೆ ಚಿನ್ನ ಮತ್ತು ಭೂಮಿನ ನೀವು ಈ ಟೈಮಲ್ಲಿ ತಗೋಬಹುದಾಗಿದೆ. ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದರೆ, ಪ್ರೇಮ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು. ಹಾಗೆಯೇ ಮ್ಯಾರಿಡ್ ಲೈಫ್ ಅಂದರೆ ಮದುವೆ ಆಗಿರುವವರಲ್ಲಿ ಸಣ್ಣ ಪುಟ್ಟ ಜಗಳಗಳು ಕೂಡ ಬರಬಹುದು. ನೀವು ಮಾತನಾಡಿದರೆ ಸರಿಯಾಗಿ ಎಲ್ಲವೂ ಕೂಡ ಸರಿಯಾಗತ್ತೆ. ಪ್ರೀತಿಯಿಂದ ಕೂತ್ಕೊಂಡು ಮಾತಾಡಬೇಕಷ್ಟೇ. ಇನ್ನು ಯಾರ್ಯಾರು ಸಿಂಗಲ್ ಆಗಿದ್ದೀರೋ ಅಂಥವರಿಗೆ ಹೊಸ ಪ್ರೀತಿ ಶುರುವಾಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಈ ರಾಶಿಯವರ ಆರೋಗ್ಯದ ಬಗ್ಗೆ ನೋಡೋದಾದರೆ, ಆರೋಗ್ಯ ಸಾಮಾನ್ಯವಾಗಿರುತ್ತೆ. ಆದರೆ ನಿಮಗೆ ಸ್ಟ್ರೆಸ್ಸು, ಹೆಡ್ಡೇಕು ಅಂದರೆ ತಲೆನೋವು, ಒತ್ತಡ, ಹಾಗೆಯೇ ಹೊಟ್ಟೆಗೆ ಸಂಬಂಧಪಟ್ಟಂತಹ ಡೈಜೆಷನ್ ಸಮಸ್ಯೆಗಳು ಕೂಡ ಬರಬಹುದು. ಇದಕ್ಕೇನೇನು ಮಾಡಬಹುದು ಈ ರಾಶಿಯವರು ಅಂತ ನೋಡೋದಾದರೆ, ಯೋಗ, ಧ್ಯಾನನ ಮಾಡ್ಕೊಳ್ಳಿ, ಹೆಚ್ಚು ನೀರನ್ನು ಸೇವಿಸ್ಕೊಳ್ಳಿ. ಇನ್ನು ಪರಿಹಾರಗಳೇನೇನು ಮಾಡ್ಕೋಬಹುದು ಅಂತ ನೋಡೋದಾದರೆ, ಈ ತಿಂಗಳಲ್ಲಿ ಗುರುವಾರ ಹಳದಿ ಬಣ್ಣದ ವಸ್ತ್ರನ ಧರಿಸ್ಕೋಬೇಕು. ವಿಷ್ಣು ದೇವರ ಪೂಜೆ ಮಾಡ್ಕೊಳ್ಳಿ. ಹಸುವಿಗೆ ಆಹಾರ ನೀಡಬೇಕಾಗತ್ತೆ. ಈ ಸಣ್ಣ ಪುಟ್ಟ 3 ಪರಿಹಾರಗಳನ್ನ ನೀವು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಬರುವಂತಹ ಅಶುಭಗಳು ಕೂಡ ನಿವಾರಣೆಯಾಗುತ್ತೆ, ಶುಭ ಫಲಗಳು ಹೆಚ್ಚಾಗುತ್ತೆ. ಒಟ್ಟಿನಲ್ಲಿ ಹೇಳೋದಾದರೆ, ಮೇ ತಿಂಗಳಲ್ಲಿ 2026ನೇ ವರ್ಷದಲ್ಲಿ ಈ ಧನಸ್ಸು ರಾಶಿಯವರಿಗೆ ಮಿಶ್ರ ಫಲಿತಾಂಶದ ತಿಂಗಳು ಅಂತ ಹೇಳಿದರೆ ತಪ್ಪಾಗಲ್ಲ. ಸರಿಯಾದ ನಿರ್ಧಾರ ಏನಾದರೂ ತಗೊಂಡ್ರೆ ದೊಡ್ಡ ಯಶಸ್ಸು ನಿಮ್ಮದಾಗತ್ತೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವು ಕೂಡ ಧನಸ್ಸು ರಾಶಿಯವರಾಗಿದ್ದರೆ ಓಂ ನಮೋ ನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.